ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ಯಾ ಅನ್ನುವಂತ ಪ್ರಶ್ನೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ವಿರುದ್ಧ ಈಗ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಲ್ಯಾಬ್ಸ್ ಆಗಿರುವಂತಹ ಈ ವೈನ್ ಶಾಪ್ ಹಂಚಿಕೆಯಲ್ಲಿ ಗೋಲ್ಮಾಲ್ ಆಗಿದ್ಯಾ ಅನ್ನೋ ಪ್ರಶ್ನೆ. 560 ಕೋಟಿ ಭ್ರಷ್ಟಾಚಾರ ನಡೆದಿರುವುದಾಗಿ ರಾಜ್ಯಪಾಲರಿಗೆ ಒಂದು ದೂರು ಹೋಗಿದೆ. ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಗವರ್ನರ್ ಗೆಹ್ಲೋಟ್ಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ದೂರನ್ನ ಕೊಟ್ಟಿದ್ದಾರೆ. ಈ ಲ್ಯಾಬ್ಸ್ ಆಗಿರುವಂತಹ ವೈನ್ ಶಾಪ್ಗಳನ್ನ ಮತ್ತೆ ಮರುಹಂಚಿಕೆ ಮಾಡ್ತಾ ಇತ್ತು ಸರ್ಕಾರ. ಆದಾಯ ಕಡಿಮೆ ಆಗ್ತಾ ಇದೆ, ಆದಷ್ಟು ಆದಾಯವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಗುರಿಯನ್ನ ಹೊಂದಿದ್ದಂತಹ ಸರ್ಕಾರ ಅಬಕಾರಿ ಇಲಾಖೆಯ ಮೂಲಕ ಆ ಆದಾಯವನ್ನ ಎತ್ಕೊಳ್ಬೇಕು ಅನ್ನುವಂತಹ ಎಲ್ಲಾ ಪ್ಲಾನಿಂಗ್ ಅನ್ನ ಕೂಡ ಮಾಡಿದ್ರು. ಆದ್ರೆ ಇಲ್ಲಿ ಭ್ರಷ್ಟಾಚಾರ ನಡೆದಿದ್ಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. 560 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ವೈನ್ ಶಾಪ್ಗಳ ಈ ಹರಾಜಿನಲ್ಲಿ ಗೋಲ್ಮಾಲ್ ಆಗಿದೆ ಅನ್ನುವಂಥ ಆರೋಪ. ತಮಗೆ ಬೇಕಾದಂತಹ ಕಂಪನಿ ವ್ಯಕ್ತಿಗಳಿಗೆ ಶಾಪ್ ಅನ್ನು ಹಂಚಿಕೊಂಡಿದ್ದಾರೆ. ಸಾಮಾನ್ಯ ಜನರು ಹರಾಜಿನಲ್ಲಿ ಭಾಗಿಯಾಗೋದಕ್ಕೆ ಆಗಿಲ್ಲ. ಸಚಿವ ತಿಮ್ಮಾಪುರ್ ಸೇರಿ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ತಮಗೆ ಬೇಕಾದಂತಹ ಕಂಪನಿ ವ್ಯಕ್ತಿಗಳಿಗೆ ಶಾಪ್ಗಳಿಗೆ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಸದ್ದು ಮಾಡಿದೆ. ಈ ಒಂದು ಭ್ರಷ್ಟಾಚಾರದಲ್ಲಿ ಒಂದ್ ಕಡೆ ಅಬಕಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ್ ಸಹ ಭಾಗಿಯಾಗಿದ್ದಾರೆ. ಸುಮಾರು 500 ಕೋಟಿಗೆ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ ಎಂಬುದು ಒಂದ್ ಕಡೆ ಗಂಭೀರ ಆರೋಪ. ಈ ಒಂದು ವಿಚಾರವಾಗಿ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ. ನಮ್ಮ ಜೊತೆಗೆ ದಿನೇಶ್ ಕಲ್ಲಳ್ಳಿ ಇದ್ದವ್ರು ಮಾತಾಡಿಸ್ತೀನಿ. ಸರ್, ಏನ್ ವ್ಯವಹಾರ, ರಾಜ್ಯಪಾಲರಿಗೆ ದೂರು ಏನಂತ ನೀಡಿದ್ರಂತ? ಸರ್, ಇದು ರಾಜ್ಯ ಸರ್ಕಾರ ಅಧೀನದಲ್ಲಿ ಬರುವಂತಹ ಅಬಕಾರಿ ಇಲಾಖೆಯಲ್ಲಿ ಇವತ್ತು ಏನಾಗಿದೆ ಅಂದ್ರೆ ಸುಮಾರು 564 ಲ್ಯಾಪ್ಸ್ ಆಗಿರುವಂತಹ ಅಬಕಾರಿ ವೈನ್ ಶಾಪ್ಗಳನ್ನ ಈ ಹರಾಜು ಮೂಲಕ ಹರಾಜು ಮಾಡ್ತಾ ಇದ್ದಾರೆ. ಇದರಲ್ಲಿ ನೋಡಿ, ನಿರ್ದಿಷ್ಟವಾದಂತಹ ಕಂಪನಿ ಮತ್ತು ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಡುವಂತ ಏಕೈಕ ಉದ್ದೇಶದಿಂದ ಹಲವಾರು ಟರ್ಮ್ಸ್ ಅಂಡ್ ಕಂಡೀಷನ್ಗಳನ್ನ ನೋಟಿಫಿಕೇಶನ್ ಅಲ್ಲಿ ನೀಡಿರುವಂತಹ ಇಲಾಖೆ ಸಾಮಾನ್ಯ ಜನರು ಯಾರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇಲ್ಲ. ಇದರಲ್ಲಿ ವ್ಯಾಪಕವಾದಂತಹ ಒಂದು ಅಕ್ರಮ ಮತ್ತು ಅವ್ಯವಹಾರ ಭ್ರಷ್ಟಾಚಾರ ಆಗುವಂತಹ ಸಾಧ್ಯತೆಗಳಿರೋದ್ರಿಂದ ಇದರ ಬಗ್ಗೆ ನಾನು ಗಂಭೀರವಾದಂತಹ ಒಂದು ಸವಿರವಾದಂತಹ ದೂರನ್ನ ಗೌರವಾನ್ವಿತ ರಾಜ್ಯಪಾಲರ ಕಚೇರಿಗೆ ಒಂದು ದೂರು ನೀಡೋದ್ರ ಮೂಲಕ ಸಮಗ್ರ ತನಿಖೆಗೆ ಒತ್ತಾಯ ಮಾಡಿದ್ದೇನೆ. ಸರ್, ಇದರಲ್ಲಿ ಎಷ್ಟು ಯಾರೆಲ್ಲ ಭಾಗಿಯಾಗಿದ್ದಾರೆ, ಎಷ್ಟು ಅಮೌಂಟ್ ಅಂತ? ಸರ್, ಈಗ ಇದರಲ್ಲಿ ನೋಡಿ ಸರ್, ಇದರಲ್ಲಿ ಸುಮಾರು ಒಂದು ಪ್ರಕರಣಕ್ಕೆ ಏನಿಲ್ಲ ಅಂತ ಹೇಳಿದ್ರು 50 ಲಕ್ಷಕ್ಕೂ ಹೆಚ್ಚು ರಿಶ್ವತ್ತನ್ನು ಪಡೆಯುವಂತಹ ಮಾತುಕತೆ ನಡೀತಾ ಇದೆ ಅನ್ನುವಂಥದ್ದು. ಇದರಲ್ಲಿ ನಿರ್ದಿಷ್ಟವಾದಂತಹ ಕಂಪನಿ ಮತ್ತು ವ್ಯಕ್ತಿಗಳಿಗೆ ಇವರು ಅನುಕೂಲ ಮಾಡಿಕೊಡುವಂತ ಇದು ಹುನ್ನಾರ. ಹಾಗಾಗಿ ಇಡೀ ಪ್ರಕರಣದ ಬಗ್ಗೆ ಗೌರವಾನ್ವಿತ ರಾಜ್ಯಪಾಲರಿಗೆ ನಾನು ಕೋರ್ತಾ ಇದ್ದೇನೆ. ಇಡೀ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟ ಸೂಚನೆಗಳನ್ನ ನೀಡಿ ಇಡೀ ಪ್ರಕರಣದ ಬಗ್ಗೆ ತನಿಖೆ ನಡೆಸಬೇಕು. ತಾಂತ್ರಿಕವಾಗಿ ಇವರು ಏನ್ ಮಾಡ್ತಾ ಇದ್ದಾರೆ, ತಾಂತ್ರಿಕವಾದಂತ ವಿಶ್ಲೇಷಣೆ ಮಾಡಿದ್ರೆ ಮಾತ್ರ ಈ ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು. ಅಬಕಾರಿ ಸಚಿವರು ಸಹ ಭಾಗಿಯಾಗಿದ್ದಾರೆ ಏನಾದರೂ? ನೋಡಿ ಸರ್, ಇದರಲ್ಲಿ ನೇರವಾಗಿ ಈ ರಾಜ್ಯದ ಅಬಕಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ ಕೆಲವು ಅಧಿಕಾರಿಗಳು ಇದರಲ್ಲಿ ಈ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಹಾಗಾಗಿ ಇಡೀ ಪ್ರಕರಣದ ತನಿಖೆಯನ್ನು ಸ್ವತಂತ್ರ ಮತ್ತು ನಿಷ್ಪಕ್ಷಪಾತವಂತ ತನಿಖೆಗೆ ವಹಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ವೈನ್ ಶಾಪ್ ಕೊಡೋ ವಿಚಾರದಲ್ಲಿ ಆಗಿದ್ದಾನ ಈ ಒಂದು ಹಗರಣ ಹೇಗೆ? ಹೌದು, ಏನು ಈ ಹರಾಜಿನಲ್ಲಿ ವೈನ್ ಶಾಪ್ ಅನ್ನ, ಲಿಕ್ಕರ್ ಶಾಪ್ ಅನ್ನ ಹರಾಜು ಮಾಡ್ತಾರೆ. ಈ ಪ್ರಕ್ರಿಯೆ ಹರಾಜಿನ ಸಂದರ್ಭದಲ್ಲಿ ಎಲ್ಲಾ ನಿಯಮಗಳನ್ನು ಕೆಲವೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ನಿಯಮ ಮತ್ತು ನಿಬಂಧನೆಗಳನ್ನು ಹಾಕಿ ಕೆಲವೇ ವ್ಯಕ್ತಿಗಳಿಗೆ ಅನುಕೂಲವಾಗದಂತ ರೀತಿಯಲ್ಲಿ ಇದನ್ನ ನಿಯಮವನ್ನು ರೂಪಿಸಿದ್ದಾರೆ. ಈ ನಿಯಮ ರೂಪಿಸಿರುವಂತದ್ದೇ ಸಂಪೂರ್ಣವಾಗಿ ಕಾನೂನು ಬಾಹಿರ ಆಗಿದೆ. ಹಾಗಾಗಿ ಇಡೀ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಮರ್ಪಕವಾದಂತಹ ತನಿಖೆ ನಡೆಸಬೇಕು. ಈ ಹರಾಜು ಟೆಂಡರ್ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಮತ್ತು ಪಾರದರ್ಶಕವಾಗಿ ಈ ಟೆಂಡರ್ನಲ್ಲಿ ಎಲ್ಲಾ ಸಮುದಾಯದವರು, ಎಲ್ಲಾ ಆರ್ಥಿಕವಾದಂತಹ ದುರ್ಬಲರು ಭಾಗಿಯಾಗುವಂತಹ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನು ಹಾಕಿ ನಡೆಸಬೇಕಂತೇಳಿ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ ಸರ್. ಇದಿಷ್ಟು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ಯಾ ಅನ್ನುವಂತ ಪ್ರಶ್ನೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ವಿರುದ್ಧ ಈಗ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಲ್ಯಾಬ್ಸ್ ಆಗಿರುವಂತಹ ಈ ವೈನ್ ಶಾಪ್ ಹಂಚಿಕೆಯಲ್ಲಿ ಗೋಲ್ಮಾಲ್ ಆಗಿದ್ಯಾ ಅನ್ನೋ ಪ್ರಶ್ನೆ. 560 ಕೋಟಿ ಭ್ರಷ್ಟಾಚಾರ ನಡೆದಿರುವುದಾಗಿ ರಾಜ್ಯಪಾಲರಿಗೆ ಒಂದು ದೂರು ಹೋಗಿದೆ. ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಗವರ್ನರ್ ಗೆಹ್ಲೋಟ್ಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ದೂರನ್ನ ಕೊಟ್ಟಿದ್ದಾರೆ. ಈ ಲ್ಯಾಬ್ಸ್ ಆಗಿರುವಂತಹ ವೈನ್ ಶಾಪ್ಗಳನ್ನ ಮತ್ತೆ ಮರುಹಂಚಿಕೆ ಮಾಡ್ತಾ ಇತ್ತು ಸರ್ಕಾರ.
ಆದಾಯ ಕಡಿಮೆ ಆಗ್ತಾ ಇದೆ. ಆದಷ್ಟು ಆದಾಯವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಗುರಿಯನ್ನ ಹೊಂದಿದ್ದಂತಹ ಸರ್ಕಾರ ಅಬಕಾರಿ ಇಲಾಖೆಯ ಮೂಲಕ ಆ ಆದಾಯವನ್ನ ಎತ್ಕೊಳ್ಬೇಕು ಅನ್ನುವಂತ ಎಲ್ಲಾ ಪ್ಲಾನಿಂಗ್ ಅನ್ನ ಕೂಡ ಮಾಡಿದ್ರು. ಆದ್ರೆ ಇಲ್ಲಿ ಭ್ರಷ್ಟಾಚಾರ ನಡೆದಿದ್ಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. 560 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈ ವೈನ್ ಶಾಪ್ಗಳ ಈ ಹರಾಜಿನಲ್ಲಿ ಗೋಲ್ಮಾಲ್ ಆಗಿದೆ ಅನ್ನುವಂತ ಆರೋಪ. ತಮಗೆ ಬೇಕಾದಂತಹ ಕಂಪನಿ ವ್ಯಕ್ತಿಗಳಿಗೆ ಶಾಪ್ ಅನ್ನ ಹಂಚಿಕೊಂಡಿದ್ದಾರೆ. ಸಾಮಾನ್ಯ ಜನರು ಹರಾಜಿನಲ್ಲಿ ಭಾಗಿಯಾಗೋದಕ್ಕೆ ಆಗಿಲ್ಲ. ಸಚಿವ ತಿಮ್ಮಾಪುರ್ ಸೇರಿ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ತಮಗೆ ಬೇಕಾದಂತಹ ಕಂಪನಿ ವ್ಯಕ್ತಿಗಳಿಗೆ ಶಾಪ್ಗಳಿಗೆ ಹಂಚಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಸದ್ದು ಮಾಡಿದೆ. ಈ ಒಂದು ಭ್ರಷ್ಟಾಚಾರದಲ್ಲಿ ಒಂದ್ ಕಡೆ ಅಬಕಾರಿ ಸಚಿವರಾದ ಆರ್.ಬಿ. ತಿಮ್ಮಾಪೂರ್ ಸಹ ಭಾಗಿಯಾಗಿದ್ದಾರೆ. ಸುಮಾರು 500 ಕೋಟಿಗೆ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ ಎಂಬುದು ಒಂದು ಕಡೆ ಗಂಭೀರ ಆರೋಪ. ಈ ಒಂದು ವಿಚಾರವಾಗಿ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ. ನಮ್ಮ ಜೊತೆಗೆ ದಿನೇಶ್ ಕಲ್ಲಳ್ಳಿ ಇದ್ದವ್ರು ಮಾತಾಡಿಸ್ತೀನಿ. ಸರ್, ಏನು ವ್ಯವಹಾರ, ರಾಜ್ಯಪಾಲರಿಗೆ ದೂರು ಏನಂತ ನೀಡಿದ್ರಂತ? ಸರ್, ಇದು ರಾಜ್ಯ ಸರ್ಕಾರ ಅಧೀನದಲ್ಲಿ ಬರುವಂತಹ ಅಬಕಾರಿ ಇಲಾಖೆಯಲ್ಲಿ ಇವತ್ತು ಏನಾಗಿದೆ ಅಂದ್ರೆ ಸುಮಾರು 564 ಲ್ಯಾಪ್ಸ್ ಆಗಿರುವಂತಹ ಅಬಕಾರಿ ವೈನ್ ಶಾಪ್ಗಳನ್ನ ಈ ಹರಾಜು ಮೂಲಕ ಹರಾಜು ಮಾಡ್ತಾ ಇದ್ದಾರೆ. ಇದರಲ್ಲಿ ನೋಡಿ, ನಿರ್ದಿಷ್ಟವಾದಂತಹ ಕಂಪನಿ ಮತ್ತು ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಡುವಂತ ಏಕೈಕ ಉದ್ದೇಶದಿಂದ ಹಲವಾರು ಟರ್ಮ್ಸ್ ಅಂಡ್ ಕಂಡೀಷನ್ಗಳನ್ನ ನೋಟಿಫಿಕೇಶನ್ ಅಲ್ಲಿ ನೀಡಿರುವಂತಹ ಇಲಾಖೆ ಸಾಮಾನ್ಯ ಜನರು ಯಾರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇಲ್ಲ. ಇದರಲ್ಲಿ ವ್ಯಾಪಕವಾದಂತಹ ಒಂದು ಅಕ್ರಮ ಮತ್ತು ಅವ್ಯವಹಾರ ಭ್ರಷ್ಟಾಚಾರ ಆಗುವಂತಹ ಸಾಧ್ಯತೆಗಳಿರೋದ್ರಿಂದ ಇದರ ಬಗ್ಗೆ ನಾನು ಗಂಭೀರವಾದಂತಹ ಒಂದು ಸವಿರವಾದಂತಹ ದೂರನ್ನ ಗೌರವಾನ್ವಿತ ರಾಜ್ಯಪಾಲರ ಕಚೇರಿಗೆ ಒಂದು ದೂರು ನೀಡೋದ್ರ ಮೂಲಕ ಸಮಗ್ರ ತನಿಖೆಗೆ ಒತ್ತಾಯ ಮಾಡಿದ್ದೇನೆ. ಸರ್, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಎಷ್ಟು ಅಮೌಂಟ್ ಅಂತ? ಸರ್, ಈಗ ಇದರಲ್ಲಿ ನೋಡಿ ಸರ್, ಇದರಲ್ಲಿ ಸುಮಾರು ಒಂದು ಪ್ರಕರಣಕ್ಕೆ ಏನಿಲ್ಲ ಅಂತ ಹೇಳಿದ್ರು 50 ಲಕ್ಷಕ್ಕೂ ಹೆಚ್ಚು ರಿಶ್ವತ್ತನ್ನು ಪಡೆಯುವಂತಹ ಮಾತುಕತೆ ನಡೀತಾ ಇದೆ ಎನ್ನುವಂಥದ್ದು. ಇದರಲ್ಲಿ ನಿರ್ದಿಷ್ಟವಾದಂತಹ ಕಂಪನಿ ಮತ್ತು ವ್ಯಕ್ತಿಗಳಿಗೆ ಇವರು ಅನುಕೂಲ ಮಾಡಿಕೊಡುವಂತ ಇದು ಹುನ್ನಾರ. ಹಾಗಾಗಿ ಇಡೀ ಪ್ರಕರಣದ ಬಗ್ಗೆ ಗೌರವಾನ್ವಿತ ರಾಜ್ಯಪಾಲರಿಗೆ ನಾನು ಕೋರ್ತಾ ಇದ್ದೇನೆ. ಇಡೀ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟ ಸೂಚನೆಗಳನ್ನ ನೀಡಿ ಇಡೀ ಪ್ರಕರಣದ ಬಗ್ಗೆ ತನಿಖೆ ನಡೆಸಬೇಕು. ತಾಂತ್ರಿಕವಾಗಿ ಇವರು ಏನ್ ಮಾಡ್ತಾ ಇದ್ದಾರೆ, ತಾಂತ್ರಿಕವಾದಂತ ವಿಶ್ಲೇಷಣೆ ಮಾಡಿದ್ರೆ ಮಾತ್ರ ಈ ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು. ಅಬಕಾರಿ ಸಚಿವರು ಸಹ ಭಾಗಿಯಾಗಿದ್ದಾರಾ ಏನಾದರೂ? ನೋಡಿ ಸರ್, ಇದರಲ್ಲಿ ನೇರವಾಗಿ ಈ ರಾಜ್ಯದ ಅಬಕಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ, ಕೆಲವು ಅಧಿಕಾರಿಗಳು ಇದರಲ್ಲಿ ಈ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಹಾಗಾಗಿ ಇಡೀ ಪ್ರಕರಣದ ತನಿಖೆಯನ್ನು ಸ್ವತಂತ್ರ ಮತ್ತು ನಿಷ್ಪಕ್ಷಪಾತವಂತ ತನಿಖೆಗೆ ವಹಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ವೈನ್ ಶಾಪ್ ಕೊಡೋ ವಿಚಾರದಲ್ಲಿ ಆಗಿದ್ದಾನ ಈ ಒಂದು ಹಗರಣ ಹೇಗೆ ಅಂತ? ಹೌದು, ಏನು ಈ ಹರಾಜಿನಲ್ಲಿ ವೈನ್ ಶಾಪ್ ಅನ್ನ, ಲಿಕ್ಕರ್ ಶಾಪ್ ಅನ್ನ ಹರಾಜು ಮಾಡ್ತಾರೆ. ಈ ಪ್ರಕ್ರಿಯೆ ಹರಾಜಿನ ಸಂದರ್ಭದಲ್ಲಿ ಎಲ್ಲಾ ನಿಯಮಗಳನ್ನು ಕೆಲವೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ನಿಯಮ ಮತ್ತು ನಿಬಂಧನೆಗಳನ್ನು ಹಾಕಿ ಕೆಲವೇ ವ್ಯಕ್ತಿಗಳಿಗೆ ಅನುಕೂಲವಾಗದಂತ ರೀತಿಯಲ್ಲಿ ಇದನ್ನ ನಿಯಮವನ್ನು ರೂಪಿಸಿದ್ದಾರೆ. ಈ ನಿಯಮ ರೂಪಿಸಿರುವಂತದ್ದೇ ಸಂಪೂರ್ಣವಾಗಿ ಕಾನೂನು ಬಾಹಿರ ಆಗಿದೆ. ಹಾಗಾಗಿ ಇಡೀ ಪ್ರಕರಣವನ್ನು